ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಮತ್ತಾಯ ಬರೆದ ಸ್ವಾರ್ಥ ಗ್ರಂಥ 6ನೇ ಅಧ್ಯಾಯ 19, 20, 21ನೇ ವಾಕ್ಯಗಳು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕುಳುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿಯುವುದು, ಕುಳು ಹತ್ತಿ ಕೆಟ್ಟು ಹೋಗುವುದು ಇಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ಗಮನಿಸೋದಾದರೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅದು ಇಲ್ಲಿ ನುಸಿ ಹಿಡಿದು ಕುಳುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಲ್ಲರಿ ಕನ್ನ ಕೊರೆದು ಕದಿಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ರಿ, ಅಲ್ಲಿ ನುಸಿ ಹಿಡಿದು ಕುಳು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಲ್ಲರು ಕದಿಮರು ಯಾರೂ ಇಲ್ಲ. ನಿಮ್ಮ ಗಂಟು ಎಲ್ಲಿದೆಯೋ ಅಲ್ಲಿ ನಿಮ್ಮ ಮನಸ್ಸಿರ್ತದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೇರೆ, ನಾನೊಂದು ಘಟನೆಯನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಒಂದು ಘಟನೆಯನ್ನು ನಿಮಗೆ ವಿವರಣೆಯಾಗಿ ತಿಳಿಸಿಕೊಡುವುದಕ್ಕೆ ಬಹಳ ಇಷ್ಟಪಡುತ್ತೇನೆ. ಆಂಧ್ರ ಪ್ರದೇಶ ಎನ್ನುವಂಥ ಒಂದು ರಾಜ್ಯದಲ್ಲಿ ಒಂದು ಕುಟುಂಬ, ತುಂಬ ಅಗರ್ಭ ಶ್ರೀಮಂತರ ಕುಟುಂಬ ಜೀವನ ಮಾಡುತ್ತಾ ಇದ್ದರು. ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ತಂದೆ ತಾಯಿ ಇಬ್ಬರು ಇದ್ದರು. ಆದರೆ ಮಗು ಹುಟ್ಟುತ್ತಿದ್ದಾಗಲೇ ತಾಯಿಯು ತೀರಿ ಹೋಗುತ್ತಾಳೆ. ಆ ಮಗುವನ್ನು ಚೆನ್ನಾಗಿ ಬೆಳೆಸಿದ ಈ ಅಗರ್ಭ ಶ್ರೀಮಂತನು ತನ್ನ ಮಗನನ್ನು ಚೆನ್ನಾಗಿ ಓದಿಸುತ್ತಾನೆ. ಚೆನ್ನಾಗಿ ಒಳ್ಳೆ ಕೆಲಸವನ್ನು ಓದುವರೆಗೆ ಎಲ್ಲ ರೀತಿಯಲ್ಲಿ ಓದಿಸ್ತಾನೆ. ಯಾವೊಂದು ಎಜುಕೇಷನ್ ಬೇಕು, ಯಾವೊಂದು ವಿದ್ಯಾಭ್ಯಾಸ ಬೇಕೋ ಎಲ್ಲ ರೀತಿಯಾದ ವಿದ್ಯಾಭ್ಯಾಸಗಳನ್ನು ಕೊಡಿಸು, ಒಳ್ಳೆ ರೀತಿಯಲ್ಲಿ ಆತನಿಗೆ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾನೆ. ಅದಲ್ಲದೆ ಆ ಅಗರ್ಭ ಶ್ರೀಮಂತನಿಗೆ ಒಂದು ದಿವಸ ವಯಸ್ಸಾಗಿ ಬಿಡುತ್ತದೆ. ಬಹಳ ಸುಮಾರು 80 ವರ್ಷ ಹತ್ತತ್ರ ಆಗುವಾಗ ಆತನು ಇನ್ನೇನು ಮರಣ ಹೊಂದುವ ಸಮಯಗಳಲ್ಲಿ ಆತನಿಗೆ ಅನೇಕ ಆಸ್ತಿ ಇತ್ತು, ಅನೇಕ ಅಂತಸ್ತುಗಳಿತ್ತು. ಪ್ರಿಯರೇ, ಆತನೇನು ಮಾಡ್ತಾನಂದರೆ ವಿಲ್ ಅಂತೇಳಿ ಕರೀತಾರೆ. ಆ ಒಂದು ವಿಲ್ ಅಂದರೆ ಆಸ್ತಿಯನ್ನು ಯಾರ ಹೆಸರಿಗೆ ಬರೀಬೇಕು ಎಂಬುದಾಗಿ ಆತನೇನು ಮಾಡ್ತಾನೆ, ಆತನಿಗಿದ್ದಂಥ ಆಸ್ತಿ ಎಲ್ಲವನ್ನ ತನ್ನ ಮಗನಿಗೆ ಬರೆಯುತ್ತಾನೆ. ಈ ಮಗನಿಗೆ ಆಗಾಗಲೇ ಮದುವೆ ಆಗಿರುತ್ತೆ, ಒಂದು ಮಗು ಕೂಡ ಇರುತ್ತೆ. ಇದೆಲ್ಲವನ್ನು ನೋಡಿದಂಥ ಈ ಅಗರ್ಭ ಶ್ರೀಮಂತ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾರೆ. ಆದರೆ ಸಾಯೋ ವಯಸ್ಸು ಬಂದಾಗ ಈ ಒಂದು ಆಸ್ತಿ ಅಂತಸ್ತಿನ ಪತ್ರವನ್ನು ಬರೆಯುವಾಗ ತಂದೆ ಏನು ಮಾಡ್ತಾರೆ ಅಂದರೆ ಆಸ್ತಿ ಅಂತಸ್ತಿನ ಪತ್ರವನ್ನು ಬರೆದು ಮಗನ ಹತ್ರ ಕೊಟ್ಟು ಬಿಡ್ತಾರೆ. ಆ ಮಗನು ಆಸ್ತಿ ಅಂತಸ್ತಿನ ಪತ್ರವನ್ನು ತೆಗೆದುಕೊಂಡು ಈ ಆಸ್ತಿ ಅಂತಸ್ತನ ಆತನ ಹೆಸರಿಗೆ ಬದಲಾಯಿಸಲಿಕ್ಕೆ ಬಹಳ ಪ್ರಯತ್ನ ಪಡುತ್ತಾನೆ. ಆದರೆ ತಂದೆ ಸಾಯುವವರೆಗೆ ಆಸ್ತಿ ಅಂತಸ್ತಿನ ಪತ್ರವು ಆತನ ಹೆಸರಿಗೆ ಬದಲಾವಣೆ ಆಗೋದಿಲ್ಲ. ಒಂದು ದಿವಸ ಏನಾಗ್ತದೆ ಅಂದರೆ ಆತನು ಒಂದು ಕಾಗದವನ್ನು ಬರೀತಾನೆ. ಆ ಮಗನಿಗೆ ಕಾಗದ ಬರೀತಾನೆ, ಮಗನೇ, ನನ್ನ ಸಮಯ ತುಂಬ ಹತ್ತಿರ ಬಂದಿದೆ, ಸ್ವಲ್ಪ ದಿವಸ ನೀವು ನನ್ನೊಟ್ಟಿಗೆ ಇರಬೇಕೆಂಬುದಾಗಿ ಆತನಿಗೆ ಒಂದು ಪತ್ರವನ್ನು ಬರೆಯುತ್ತಾನೆ ಈ ಅಗರ್ಭ ಶ್ರೀಮಂತನು. ಅಗರ್ಭ ಶ್ರೀಮಂತ ಆ ರೀತಿ ಪತ್ರವನ್ನು ಬರೆದಿದ್ದಾಗ ಆತನ ಮಗನ ನೋಡಿಕೊಳ್ತಾನೆ. ಯಾಕಂದ್ರೆ ಓಡಿ ಬರ್ತಾನೆ. ಆ ಮಗನು ಆಸ್ತಿ ಅಂತಸ್ತಿಗೋಸ್ಕರ ತಂದೆಯನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕೋಸ್ಕರ ಬರ್ತಾನೆ. ಏನೋ ಒಂದು ಮಾಡಿ ನೋಡ್ಕೊಳ್ಳೋಣ, ಇನ್ನೇನು ಸ್ವಲ್ಪ ದಿವಸದಲ್ಲಿ ಸತ್ತೋಗ್ತಾರಲ್ಲ ಅಂಥೇಳಿ ಓಡಿ ಬಂದು ನೋಡ್ಕೊಳ್ತಾನೆ. ಆದರೆ ಆ ತಂದೆ ಒಂದು ಕಾಗದ ಬರೆದಿರ್ತಾನೆ, ಪಕ್ಕದ ಮನೆಯವರ ಹತ್ರ ಕೊಟ್ಟಿರ್ತಾನೆ. ಅಂದರೆ ಪಕ್ಕದ ಮನೆಯಲ್ಲಿರುವಂಥ ಆತನ ಚಿಕ್ಕಪ್ಪನೋ ದೊಡ್ಡಪ್ಪನೋ ಯಾರಂತ ಗೊತ್ತಿಲ್ಲ, ಆದರೆ ಒಂದು ಪಕ್ಕದ ಮನೆಯಲ್ಲಿ ಕೊಟ್ಟಿರ್ತಾನೆ. ಅವನು ಬಂದು ಸ್ವಲ್ಪ ದಿವಸ ಆದ ಮೇಲೆ ತಂದೆ ತೀರಿ ಹೋಗುತ್ತಾನೆ. ಆ ಮಗನ ಹತ್ರ ಪತ್ರ ಸಿಗುತ್ತದೆ. ಆ ಮಗನ ಪತ್ರ ಬರೆದಿರುವ ಆ ಪತ್ರದಲ್ಲಿ ಏನಂತ ಇನ್ನೊಂದು ವಿಲ್ ಅಂದರೆ ಆಸ್ತಿಯನ್ನು ನಿನ್ನ ಹೆಸರಿಗೆ ಬದಲಾಯಿಸಲಿಕ್ಕೆ ಮುಂತೆ ನಂದು ಒಂದು ಕೊನೆ ಆಸೆ ಇದೆ ಮಗನೇ, ಈ ಕೊನೆ ಆಸೆಯನ್ನು ನೆರವೇರಿಸ್ತೀಯಾ ಎಂಬುದಾಗಿ ಆ ತಂದೆ ಆ ಮಗನಿಗೆ ಒಂದು ಪತ್ರವನ್ನು ಬರೆದಿರುತ್ತಾನೆ. ಆ ಪತ್ರದಲ್ಲಿ ಏನಿರುತ್ತೆ ಎಂಬುದಾಗಿ ನಾವು ಆಮೇಲೆ ಗಮನಿಸೋಣ. ತಂದೆ ಸತ್ತು ಹೋಗಿರ್ತಾರೆ, ತೀರ್ಕೊಂಡು ಹೋಗಿರ್ತಾರೆ. ಆ ಸಮಯದಲ್ಲಿ ಆತನ ಮಣ್ಣು ಮಾಡುವುದಕ್ಕೋಸ್ಕರ ಆ ಮಗನು ಬಹಳ ಪ್ರಯತ್ನ ಪಡುತ್ತಿರುವಾಗ ಆ ಕಾಗದದಲ್ಲಿ ಬರೆಯಲ್ಪಟ್ಟಂಥ ಕೊನೆ ಆಸೆಯನ್ನು ನೆನಪು ಮಾಡಿಕೊಳ್ತಾನೆ. ಏನಪ್ಪ ಅದು ಕೊನೆ ಆಸೆ ಎಂಬುದಾಗಿ ನೋಡೋದಾದರೆ, ಮಗನೇ, ನಾನು ಸಾಯ್ತಾ ಇದ್ದೇನೆ, ನನಗೆ ಈ ಚಪ್ಪಲಿ ಅಂದರೆ ಬಹಳ ಇಷ್ಟ, ನಾನು ಹಾಕ್ಕೊಳ್ತಿದ್ದಂಥ ಚಪ್ಪಲಿ ಅಂದರೆ ತುಂಬ ಇಷ್ಟ. ಈ ಚಪ್ಪಲಿನ ಏನು ಮಾಡು, ನನ್ನ ಹೆಣಕ್ಕೆ ಹಾಕ್ಬಿಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಬೇಕೆಂಬುದಾಗಿ ಆ ಅಗರ್ಭ ಶ್ರೀಮಂತನು ಬರೆದಿರ್ತಾನೆ. ಅದಕ್ಕೋಸ್ಕರ ಆತನ ಏನು ಮಾಡ್ತಾನೆ, ಈ ಮಗನು ಏನು ಮಾಡ್ತಾನೆ ಅಂದರೆ ಅಗರ್ಭ ಶ್ರೀಮಂತನ ಮಗನು ಏನಾದರೂ ಮಾಡಿ ಚಪ್ಪಲಿನ ಹಾಕಬೇಕು, ತಂದೆ ಕೊನೆ ಆಸೆಯನ್ನು ನೆರವೇರಿಸಬೇಕು ಎಂಬುದಾಗಿ ಬಹಳ ಆಸೆ ಪಡುತ್ತಾನೆ. ಆಸೆ ಪಡ್ತಾ ಏನು ಮಾಡ್ತಾನಂದರೆ ಆತನ ಚಪ್ಪಲಿನ ಹಾಕುವುದಕ್ಕೆ ಪುರೋಹಿತರ ಹತ್ರ, ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬಂದಂಥ ವ್ಯಕ್ತಿಗಳ ಹತ್ರ ಎಲ್ಲರ ಹತ್ರನೂ ಆತನು ಕೇಳುತ್ತಾನೆ.
ಯಾರು ಒಪ್ಪಿಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಒಪ್ಪಿಕೊಳ್ಳೋದು, ಎಲ್ಲ ತಿರಸ್ಕಾರ ಮಾಡ್ತಾರೆ. ಆದರೆ ಈತನು ಎಷ್ಟೆಲ್ಲ ಪ್ರಯತ್ನ ಪಡ್ತಾನೆ, ಈತನಿಗಿದ್ದಂಥ ದುಡ್ಡು, ಆಸ್ತಿ, ಅಂತಸ್ತು ಎಲ್ಲವನ್ನ ಬೇಕಾದರೂ ಕೊಡ್ತಾನೆ ಎಂಬುದಾಗಿ ಕೊನೆಯದಾಗಿ ಹೇಳ್ತಾನೆ. ಇಲ್ಲ, ಇದು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಏನು ಕೊಟ್ಟರು ಕೂಡ ಆಗೋದಿಲ್ಲ. ಎಷ್ಟೇ ಆಸ್ತಿ, ಅಂತಸ್ತು, ದುಡ್ಡು ಎಲ್ಲವನ್ನು ಕೊಟ್ಟರು ಕೂಡ ಚಪ್ಪಲಿಯನ್ನು ಇಟ್ಟು ನಾವು ಅಂತ್ಯ ಸಂಸ್ಕಾರ ಮಾಡೋದಿಲ್ಲ ಅಂತ ಹೇಳಿ ಜನಗಳು ಎಲ್ಲರೂ ಮಾತನಾಡ್ತಾರೆ. ಈ ಒಂದು ಸಮಯದಲ್ಲಿ ಮಗನಿಗೆ ಏನು ಮಾಡಬೇಕು ಗೊತ್ತಿಲ್ಲ. ಅವನ ಸಮಯದಲ್ಲಿ ಆತನು ತಂದೆಯ ಹೆಣದ ಮೇಲೆ ತಲೆ ಹಾಕಿ ಅಳ್ತಾ ಇರ್ತಾನೆ. ಆಕಸ್ಮಿಕವಾಗಿ ಆ ಹೆಣದ ಕೈಯಲ್ಲಿ ಇನ್ನೊಂದು ಕಾಗದ ಇರ್ತದೆ. ಇನ್ನೊಂದು ಕಾಗದವನ್ನು ತೆಗೆದು ಓದು ನೋಡುವಾಗ ಆ ಪತ್ರವನ್ನು ತೆಗೆದು ಓದಿ ನೋಡ್ತಾನೆ. ಪತ್ರದಲ್ಲಿ ಏನಂತ ಬರೆಯಲ್ಪಟ್ಟಿರುತ್ತೆ ಎಂಬುದಾಗಿ ನೋಡೋದಾದರೆ, ನೋಡು ಮಗನೇ, ಈ ಭೂಲೋಕದಲ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಿ ಇಟ್ಟರು ಕೂಡ ಅದು ನಾವು ಸತ್ತಾಗ ಬರೋದಿಲ್ಲ, ಅದು ನಮ್ಮನ್ನು ಹೊತ್ಕೊಂಡು ಹೋಗೋದಿಲ್ಲ. ನೋಡ್ರಿ, ಒಂದು ಚಪ್ಪಲಿ, ನಾನು ಆಸೆ ಪಟ್ಟಂಥ ಚಪ್ಪಲಿ ಕೂಡ ನನ್ನೊಟ್ಟಿಗೆ ಬರ್ತಾ ಇಲ್ಲ ಅಂದರೆ ಅರ್ಥ ಮಾಡ್ಕೋ. ಯಾರನ್ನೇ ಪ್ರೀತಿಸು, ಏನೇ ಒಳ್ಳೆ ಕೆಲಸ ಮಾಡು, ಅವರಲ್ಲಿರುವಂಥ ಬಡವರನ್ನು ನೋಡಿದ ತಕ್ಷಣ ಒಳ್ಳೆ ಕೆಲಸ ಮಾಡು. ಆದರೆ ಶ್ರೀಮಂತನಂತೇಳಿ ಮೆರಿಬೇಡ. ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಹಣ ಇದೆ, ಆಸ್ತಿ ಇದೆ ಅಂತೇಳಿ ಭಾಳ ಮೆರಿಬೇಡ ಎಂಬುದಾಗಿ ಆತನ ಮಗನಿಗೆ ಪತ್ರವನ್ನು ಬರೆದಿರ್ತಾನೆ. ಆ ಪತ್ರವನ್ನು ಓದುತ್ತಾ ಮಗನು ಮನಸ್ಸು ಬಹಳ ಒಡೆದೋಗುತ್ತದೆ. ನೋಡ್ರಿ ಪ್ರಿಯರೇ, ಈ ಒಂದು ಘಟನೆ ನಮ್ಮ ಮನಸ್ಸನ್ನು ಬಹಳ ವೇದನೆ ಉಂಟು ಮಾಡ್ತದೆ. ಅಂದರೆ ಇದರ ಅರ್ಥ ಏನು? ಭೂಲೋಕದಲ್ಲಿ ಗಂಟು ಇಟ್ಟುಕೊಂಡ್ರೆ ಅದನ್ನು ಯಾವ ಕಾರಣಕ್ಕೂ ನಾವು ಎಲ್ಲಿಗೂ ತಗೊಂಡು ಹೋಗ್ಲಿಕ್ಕಾಗಲಿಲ್ಲ. ಈ ಲೋಕದಲ್ಲಿ ಬದುಕಿರೋ ಸ್ವಲ್ಪ ದಿವಸ ನಾವು ಇನ್ನೊಬ್ಬರಿಗೆ ಉಪಕಾರಿಯಾಗಿ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡುವ ವ್ಯಕ್ತಿಯಾಗಿ ಬದುಕಿರಬೇಕು. ಅದಕ್ಕೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತದೆ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಇಲ್ಲಂತೂ ನಸಿ ಹಿಡಿದು ಕುಳುವು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡುತ್ತೇವೆ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕುಳು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕೊರೆಯುವುದು ಇಲ್ಲ, ಕದಿಯುವುದು ಇಲ್ಲ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ. ಅಂದರೆ ಭೂಲೋಕದಲ್ಲಿರುವ ಆಸ್ತಿಯ ಬಗ್ಗೆ ನಾವು ನೋಡಿದ್ವಿ. ಈ ಭೂಲೋಕದಲ್ಲಿ ಆಸ್ತಿ ಮಾಡಿ ಇಟ್ಕೊಂಡ್ರೆ ಅದು ನಾವು ತಗೊಂಡು ಹೋಗ್ಲಿಕ್ಕಾಗಲ್ಲ, ಅದು ನಮ್ಮ ಪರಲೋಕ ರಾಜ್ಯಕ್ಕೆ ನಡೆಸೋದಿಲ್ಲ. ಆದರೆ ಪರಲೋಕ ರಾಜ್ಯದಲ್ಲಿ ನಾವು ಭೂಲೋಕದಲ್ಲಿ ಬದುಕಿರುವಾಗಲೇ ಪರಲೋಕದಲ್ಲಿ ಹೇಗೆ ಆಸ್ತಿ ಮಾಡಿ ಇಟ್ಕೊಳ್ಳೋಕೆ ಸಾಧ್ಯ, ಇದು ಸಾಧ್ಯನಾ ಎಂಬುದಾಗಿ ಅನೇಕರು ಇವತ್ತು ಪ್ರಶ್ನೆಯಲ್ಲಿ ಕೇಳ್ತಾ ಇರ್ಬೋದು. ಖಂಡಿತವಾಗಿಯೂ ಸಾಧ್ಯ. ಅದು ಹೇಗೆ ಅಂದರೆ, ನೀವು ಮಾಡುವ ದಾನ ಧರ್ಮಗಳಿಂದ, ಒಳ್ಳೆಯ ಕೆಲಸಗಳಿಂದ, ಒಳ್ಳೆಯ ಸಾಮಾಜಿಕ ಕೆಲಸಗಳಿಂದ, ಅನಾಥರಿಗೆ, ಬಡವರಿಗೆ, ದಿಕ್ಕಿಲ್ಲದವರಿಗೆ, ಕೆಲವರಿಗೆ ನಾವು ಸಹಾಯ ಮಾಡುವುದರಿಂದ ಪರಲೋಕದಲ್ಲಿ ಆಸ್ತಿ ಮಾಡಬಹುದು. ಅದು ಮಾತ್ರವಲ್ಲದೆ ಮುಖ್ಯವಾದ ಪ್ರಾಮುಖ್ಯವಾದ ಒಂದು ಕೆಲಸವನ್ನು ನಾನು ಹೇಳ್ತಾ ಇದ್ದೇನೆ, ಆತ್ಮಗಳನ್ನು ಗೆಲ್ಲುವುದರ ಮುಖಾಂತರ. ಅಂದರೆ ಒಂದು ಪಾಪಿಯಾದ ಆತ್ಮವನ್ನು ಪರಲೋಕದ ಕಡೆಗೆ ನಡೆಸುವುದರ ಮುಖಾಂತರ, ದೇವರ ಸ್ವಾರ್ಥ ಸಾರಿ ಅವರಲ್ಲಿ ದೇವರ ಮಾರ್ಗದಲ್ಲಿ ನಡೆಸುವುದರ ಮುಖಾಂತರ, ಮತ್ತು ದೇವರ ಬೆಳಕಿನಲ್ಲಿ ಅವರನ್ನು ನಡೆಸುವ ಮುಖಾಂತರ, ಕತ್ತಲೆಯಿಂದ ಅವರನ್ನು ಹೊರಗಡೆ ತೆಗೆದುಕೊಂಡು ಬರೋದಕ್ಕೋಸ್ಕರ ಮಾಡುವಂಥ ಕಾರ್ಯ ಆಗಿರಬೇಕು ಪ್ರಿಯರೇ. ಅದು ಪರಲೋಕ ರಾಜ್ಯದಲ್ಲಿ ಇರುವಂತಹ ಒಂದು ಆಸ್ತಿ. ಆ ಆಸ್ತಿ ಕೆಟ್ಟು ಹೋಗುವುದೂ ಇಲ್ಲ, ಅದು ಕುಳುಬಿ ಹತ್ತುವುದೂ ಇಲ್ಲ, ಅಲ್ಲಿ ಕಳ್ಳರೂ ಇಲ್ಲ, ಖದೀಮರೂ ಇಲ್ಲ. ಯಾಕೆಂದರೆ ಅದಕ್ಕೆ 21ನೇ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ. ನೋಡ್ರಿ, ನಾವೊಂದು ದೊಡ್ಡ ಆಸ್ತಿನೋ ದೊಡ್ಡ ಅಂತಸ್ತು ಇದ್ದರೆ ನಾವೊಂದು ಸಭೆಗೆ ಹೋಗ್ಬೋದು, ಒಂದು ಜಾಗದ ವಿಲೇಜ್ಗೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಅರಣ್ಯ ಪ್ರದೇಶಕ್ಕೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಗ್ರಾಮಕ್ಕೆ ಹೋಗ್ಬೋದು. ಎಲ್ಲೇ ಹೋದರೂ ಕೂಡ ಏನಾಗುತ್ತೆ, ಅಯ್ಯೋ ಅಲ್ಲ ಮನೇಲಿ ಅಷ್ಟೊಂದು ಆಸ್ತಿ ಇದೆ, ಮನೇಲಿ ಅಷ್ಟೊಂದು ದುಡ್ಡಿದೆ, ಯಾರಾದರೂ ಕಳ್ಳರು ಬಂದು ಕದ್ಕೊಬಿಡ್ತಾರಾ, ಅದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಎಂಬುದಾಗಿ ಬಹಳ ಸಾರಿ ನಮ್ಮ ಮನಸ್ಸೆಲ್ಲ ಅಲ್ಲೇ ಇರ್ತದೆ. ಸಭೆಯಲ್ಲಿದ್ರೂ ಕೂಡ ನಮ್ಮ ಮನಸ್ಸೆಲ್ಲ ಎಲ್ಲಿರುತ್ತೆ ಅಂದರೆ, ಅಯ್ಯೋ ಅಲ್ಲಿ ಯಾರು ಬರ್ತಾರೋ, ಏನಾದರೂ ಕದ್ಕೊಂಡ್ಬಿಟ್ರೆ ಏನು ಮಾಡೋದು, ಅದನ್ನು ಯಾರಾದರೂ ತೆಗೆದುಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಎಂಬುದಾಗಿ ನಾವು ಆಲೋಚನೆ ಮಾಡ್ತಿರ್ತೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರಬೇಕು, ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದೆ ಎಂಬುದಾಗಿ. ಪ್ರಿಯರೇ, ನಮ್ಮ ಮನಸ್ಸು ಇವತ್ತು ಎಲ್ಲಿದೆ, ನಮ್ಮ ಗಂಟು ಇವತ್ತು ಎಲ್ಲಿದೆ? ಈ ಭೂಲೋಕದಲ್ಲಿದೆಯಾ, ಪರಲೋಕದಲ್ಲಿದೆಯಾ? ಭೂಲೋಕದಲ್ಲಿದ್ದರೆ ಅದು ಕೆಟ್ಟು ಹೋಗುತ್ತದೆ, ಪರಲೋಕದಲ್ಲಿದ್ದರೆ ಅದು ಕೆಟ್ಟು ಹೋಗುವುದಿಲ್ಲ. ನಿಮ್ಮ ಗಂಟು ಎಲ್ಲಿ ಮಾಡಿ ಇಟ್ಟುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡ್ರಿ. ಇನ್ನೊಬ್ಬರಿಗೆ ಪರೋಪಕಾರಿಯಾಗಿ ನಿಂತುಕೊಳ್ಳ್ರಿ, ದೇವರ ವಾಕ್ಯವನ್ನು ಸಾರ್ರಿ, ದೇವರಿಗಾಗಿ ಆತ್ಮಗಳನ್ನು ಗೆಲ್ರಿ, ಇನ್ನೊಬ್ಬರನ್ನ ಒಳ್ಳೆ ಮಾರ್ಗದಲ್ಲಿ ನಡೆಸ್ರಿ. ಇನ್ನು ಸಾಧ್ಯವಾದರೆ ಒಳ್ಳೆಯದನ್ನು ಮಾಡ್ರಿ, ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಮಾಡಬೇಡ್ರಿ. ಇದು ದೇವರಿಗೆ ಮೆಚ್ಚುಗೆಯಾದದ್ದು, ದೇವರಿಗೆ ಇಷ್ಟವಾದದ್ದು ಆಗಿದೆ. ಆದ್ದರಿಂದ ಪ್ರಿಯರೇ, ನಮ್ಮ ಗಂಟನ್ನು ಪರಲೋಕ ರಾಜ್ಯದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಪ್ರಯತ್ನವನ್ನು ಪಡೋಣ. ಈ ಒಂದು ವಾಕ್ಯದ ಮುಖಾಂತರ ದೇವರು ನೀವೆಲ್ಲರನ್ನೂ ಕೂಡ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ.
ಸರ್ವಶಕ್ತನೂ ಮಹಾಪರಿಶುದ್ಧನೂ ಆದ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರಪ್ಪ. ಈ ಒಂದು ದಿನದಲ್ಲಿ ಕರ್ತನೆ ವಾಕ್ಯವನ್ನು ಕೇಳುತ್ತಿರುವಂತಹ ನಿನ್ನ ಮುದ್ದು ಮಕ್ಕಳನ್ನು ಆಶೀರ್ವಾದ ಮಾಡ್ರಿ. ಹೌದು ದೇವರೇ, ಇವತ್ತಿನ ವಾಕ್ಯದಲ್ಲಿ ಕರ್ತನೆ ವಿಶೇಷವಾಗಿ ಕರ್ತನೆ ಅಪ್ಪ, ಈ ಒಂದು ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡ ದೈವಿಕ ಕೃಪೆಗಾಗಿ ಸ್ತೋತ್ರ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ. ಇಲ್ಲಿ ಅಂತುವುದು ನುಸಿ ಹಿಡಿದು ಕುಳುಬು ಹತ್ತಿ ಕೆಟ್ಟು ಹೋಗುವುದು, ಇಲ್ಲಿ ಕಲ್ಲರು ಕನ್ನ ಕೊರೆದು ಕೊರೆಯುವರು. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳ್ರಿ, ಅಲ್ಲಿ ಅದು ನುಸಿ ಹಿಡಿದು ಕುಳು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಲ್ಲರು ಕನ್ನ ಕೊರೆಯುವುದು ಇಲ್ಲ, ಕರಿಯುವುದು ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುತ್ತದಷ್ಟೇ ಎಂಬ ವಾಕ್ಯಗಳ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ. ಈ ವಾಕ್ಯವನ್ನು ಸ್ವಾಮಿ ವಿವರಣೆಗಾಗಿ ಒಂದು ಉದಾಹರಣೆ ಮುಖಾಂತರ ನಮ್ಮೊಟ್ಟಿಗೆ ತಿಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಹೌದು ಸ್ವಾಮಿ, ವಾಕ್ಯವನ್ನು ಕೇಳುತ್ತಿರುವಂಥ ಪ್ರತಿಯೊಬ್ಬರು ಕರ್ತನೆ ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋದ್ರ ಬಗ್ಗೆ ತಿಳ್ಕೊಳ್ಳಿ ಸ್ವಾಮಿ. ಅದಕ್ಕಾಗಿ ಪ್ರಯತ್ನವನ್ನು ಪಡಲಿದ್ದೇವರೆ. ಈ ಲೋಕದಲ್ಲಿರುವ ಯಾವುದೇ ಅಂತಸ್ತು, ಆಸ್ತಿ, ಯಾವುದೇ ಒಂದು ಕಾರ್ಯಗಳು ಅದು ಪರಲೋಕಕ್ಕೆ ಬರೋದಿಲ್ಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿ ಸ್ವಾಮಿ. ಅವರ ಮನಸ್ಸನ್ನು ಹುಟ್ಟಿಸುವುದೇವ್ರೆ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆ ವ್ಯಕ್ತಿಗಳಾಗಿ, ಒಳ್ಳೆ ಮನುಷ್ಯರಾಗಿ ಬದುಕಲೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ದೇವರೇ. ಎಲ್ಲರೂ ಕೂಡ ಹಾಗೆ ಮಾರ್ಪಾಡಾಗಲಿ. ಪರಲೋಕ ರಾಜ್ಯದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳೋದ್ರ ಬಗ್ಗೆ ನಾವು ಚಿಕ್ಕದಾಗಿ ಹೇಳಿದ್ದೇವೆ. ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬರ ಆಶೀರ್ವಾದ ಮಾಡ್ರಿ. ಈ ಕರ್ತನೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿರುವಂಥ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡ್ರಿ. ಕೇಳುವಂಥ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.